ಸೊ ನಮ್ಮ ಮನೆ ಬಾಡಿಗೆ ಬ್ರೀಫ್ ಆಗಿ ನಮ್ಮ ಮನೆ ಯಾವ ತರ ಇದೆ ಅಂತ ನಾವು ಬಂದಾಗ ಈ ಅಪಾರ್ಟ್ಮೆಂಟ್ಗೆ ಒಂದ್ ಸೊ ಇವಾಗ ಮೇನ್ ಪಾರ್ಟ್ ಬರೋಣ. ವ್ಯಾಕ್ಯೂಮ್ ಮಾಡ್ತಾನೆ ಯೂಟ್ಯೂಬ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಅಪಾರ್ಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದೀವಿ. ಸೊ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಹೇಗಿರುತ್ತೆ, ಏನೇನು ಅಮ್ಯುನಿಟೀಸ್ ಇರುತ್ತೆ, ಅಂಡ್ ಆಲ್ಸೋ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಪಾರ್ಟ್ಮೆಂಟ್ ರಿಲೇಟೆಡ್ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ವಿತ್ ಆಲ್ ದಿ ಮನೆ ಬಾಡಿಗೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಈ ವಿಡಿಯೋಲಿ ಫುಲ್ ನೋಡಿ, ಸ್ಕಿಪ್ ಮಾಡಿದೆ, ಎಲ್ಲ ಗೊತ್ತಾಗುತ್ತೆ. ಓಕೆನಾ? ಓಕೆ, ಸೊ ನಾನು ಇವಾಗ ಇರೋದು ಅಪಾರ್ಟ್ಮೆಂಟ್ 1 BHK 1 ಡೆನ್ ಅಪಾರ್ಟ್ಮೆಂಟ್. ಡೆನ್ ಅಂದ್ರೆ ಯೂಶಲಿ ಲೈಕ್ ಆಫೀಸ್ ರೂಮ್ ತರ ಒಂದು ಚಿಕ್ಕ ರೂಮ್ ಇರುತ್ತೆ, ಆ ಥರದ್ರಲ್ಲಿ ಇರೋದು. ಆ್ಯಂಡ್ ವಿ ಹ್ಯಾವ್ ಲೈಕ್ ಪೇಟಿಯೋ ಇರುತ್ತೆ ಅದರಲ್ಲಿ. ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸಲ್ಲಿ ಇದೆಲ್ಲ ಕಾಮನ್, ಲೈಕ್ ಇಟ್ಸ್ ಲೈಕ್ ನಾರ್ಮಲ್ ಎಲ್ಲ ಅಪಾರ್ಟ್ಮೆಂಟಲ್ಲೂ ಪೇಟಿಯೋ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿರ್ತಾರೆ, ನಮ್ಗೆ ಏನೇನು ಬೇಡ ಅದೆಲ್ಲ ಅದರಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀವಿ. ಆ್ಯಂಡ್ ಪೇಟಿಯೋಲು ಒಂದು ಸ್ಟೋರೇಜ್ ರೂಮ್ ಥರ ಇದೆ, ಅದರಲ್ಲೂ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ದಂತೂ ತುಂಬ ಸಾಮಾನಿದೆ. ಸೊ ಎಲ್ಲ ಸ್ಟೋರ್ ತುಂಬಿ ಇರೋ ಇಬ್ರಿಗೆ ಲಿಟ್ರಲಿ 4 to 6 ಮೆಂಬರ್ಸ್ ಇರ್ಬೋದು, ಆ ಥರ ಸಾಮಾನು ಇಟ್ಕೊಂಡಿದ್ದೀವಿ. ಅದರಿಂದ ಈ ಥರ ಇರುತ್ತೆ ಯೂಶಲಿ ಅಪಾರ್ಟ್ಮೆಂಟಲ್ಲಿ. ಅಂಡ್ ನಾವು ಬಂದಾಗ ಈ ಅಪಾರ್ಟ್ಮೆಂಟ್ಗೆ ಒಂದು ಲೈಟ್ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಯೂಶಲಿ ನಮ್ದೆಲ್ಲ ಹೆಂಗಿರುತ್ತೆ ಅಂತಂದ್ರೆ ಲೈಟ್ ಎಲ್ಲ ಸೀಲಿಂಗ್ ಎಲ್ಲ ಇತ್ತು, ಫ್ಯಾನು ಲೈಟು ಎಲ್ಲ ಇರುತ್ತೆ. ಇಲ್ಲಿ ಸೀಲಿಂಗ್ ಅಲ್ಲಿ ಏನೂ ಇಲ್ಲ. ನಾನು ಫಸ್ಟ್ ಬಂದಾಗ ಅಪಾರ್ಟ್ಮೆಂಟ್ ತುಂಬಾ ಇಷ್ಟ ಆಯ್ತು, ಬಟ್ ಫಸ್ಟ್ ಬಂದಾಗ ಇದೇನಪ್ಪ ಎಲ್ಲ ಕತ್ಲೆ, ಹೆಂಗಪ್ಪ ಇದನ್ನೆಲ್ಲ ಲೈಟ್ ಬರೋದು. ಆಬ್ವಿಯಸ್ಲಿ ನಾವು ಅಷ್ಟೊಂದು ಯೋಚನೆ ಮಾಡೋಕ್ಕಾಗಿರ್ಲಿಲ್ಲ ಅವಾಗ. ಆಮೇಲೆ ನಾವೇ ಒಂದೊಂದಾಗಿ ಎಲ್ಲ ಶಾಪ್ ಮಾಡಿ ಇದಕ್ಕೆ ಸಪ್ರೇಟ್ ಲೈಟ್ಸ್ನ ಟಾರ್ಗೆಟ್ ಇಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿ ಎಲ್ಲ ಸೆಟಪ್ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಓ ಮೈ ಗಾಡ್, ಫೈನಲಿ ವಿ ಗಾಟ್ ಸಮಥಿಂಗ್ ಅಂತ. ಮೇಯ್ನ್ ಆಗಿ ನನಗೆ ಅದು ಭಯ ಆಗಿತ್ತು. ಆ್ಯಂಡ್ ಅಯ್ಯೋ ಫ್ಯಾನ್ ಹೆಂಗೆ ಹಾಕೋದು, ಶಕೆಲೆಲ್ಲ ಹೆಂಗೆ. ಬಟ್ ಇಲ್ಲೆಲ್ಲ ನಮಗೆ ಇಲ್ಲೇ ಸೆಂಟ್ರಲೈಸ್ಡ್ AC ಎಲ್ಲ ಇರುತ್ತೆ ಯೂನಿಟ್ಸು, ಅದರಿಂದ ಏನು ತೊಂದರೆ ಇಲ್ಲ. ಆ್ಯಂಡ್ ಅಪಾರ್ಟ್ಮೆಂಟ್ಸಲ್ಲಿ ವುಡನ್ ಫ್ಲೋರಿಂಗು ಇರೋದು ಬರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಮನೆಯಲ್ಲಿ ಕಾರ್ಪೆಟ್ಗಳಿರುತ್ತೆ. ಅವಾಗ ಹೆಂಗೆ ಅಂತಂದ್ರೆ ಕಾರ್ಪೆಟ್ಸ್ ಈಗ ನಾವು ಅಲ್ಲೆಲ್ಲ ಸ್ವೀಪ್ ಮಾಡಬೇಕು, ಮಾಪ್ ಮಾಡಬೇಕು, ಈ ತರ ಟೆನ್ಷನ್ ಇರಲ್ಲ. ಬಟ್ ಅದಕ್ಕಿಂತ ಇನ್ನೂ ಒಂಥರ ಬೇರೆ ಟೆನ್ಷನ್ ಏನು ಅಂದ್ರೆ ಏನು ಸ್ಪಿಲ್ ಆಗ್ದಂಗೆ ನೋಡ್ಕೋಬೇಕು. ನಾವು ವ್ಯಾಕ್ಯೂಮ್ ಮಾಡ್ತಾರೆ, ಮಕ್ಳಿರೋರ್ ಮನೇಲಂತೂ ತುಂಬಾ ಕಷ್ಟನೇ ನಿಜ. ವ್ಯಾಕ್ಯೂಮ್ ಮಾಡೋದು ಖಂಡಿತ ಈಸಿ ಅಲ್ಲ. ಫುಲ್ ಅದನ್ನ ಪ್ರೆಷರ್ ಕೊಟ್ಟು ಹ್ಯಾಂಡ್ ಪ್ರೆಷರ್ ಎಲ್ಲ ಬಿಟ್ಟು ಈ ತರ ವ್ಯಾಕ್ಯೂಮ್ ಮಾಡೋದು ತುಂಬಾ ಕಷ್ಟ. ಅದಂತೂ ಈಗೀಗ ತುಂಬಾನೇ ಮಾಡ್ಬೇಕು, ಯಾಕಂದ್ರೆ ಗೊತ್ತಾಗಲ್ಲ ಅಲ್ವಾ, ಕಾರ್ಪೆಟ್ ಇದ್ದಾಗ ನಮ್ ಕೂದಲುಗಳು ಸೇರ್ಕೊಂಡ್ಬಿಡ್ತವೆ ಜಾಸ್ತಿ. ಅಂಡ್ ಫುಡ್ ಸ್ಪಿಲ್ ಮಾಡ್ದಂಗೆ ನೋಡ್ಕೋಬೇಕು ಅಂತ ಯೂಶಲಿ ಕೆಳಗಡೆ ಕೂತಾಗ ನಾವು ಮ್ಯಾಟ್ ಎಲ್ಲ ಹಾಸ್ಕೊಂಡು ಕೂತ್ಕೋತೀವಿ. ಯಾಕೆ ಅದು ಗಲೀಜಾದ್ರೆ ಹೋಗಲ್ಲ, ಅಟ್ಲೀಸ್ಟ್ ಫ್ಲೋರಿಂಗ್ ಇದ್ರೆ ನೀಟಾಗಿ ಒರೆಸಿ ಗುಡಿಸಿ ಏನೋ ಮಾಡ್ಬೋದು. ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಈ ತರ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ಅಂಡ್ ಪೇಟಿಯೋ ಯೂಶಲಿ ಇಲ್ಲೆಲ್ಲ ನಿಮ್ಗೆ ಹೆಂಗ್ ಬೇಕಂತ ಲೈಕ್ ಆರ್ಟಿಫಿಷಿಯಲ್ ಗ್ರಾಸ್ ಎಲ್ಲ ಇದನ್ನೆಲ್ಲ ಬೆಳೆಯೋಕ್ಕಾಗಲ್ಲ, ದಟ್ ಈಸ್ ದ ಮೋಸ್ಟ್ ಥಿಂಗ್. ಬಟ್ ಫ್ಯಾನ್ಸಿ ಆಗಿ ಕಾಣೋ ತರ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಅಂಡ್ ಬಟ್ಟೆ ಎಲ್ಲ ಆಚೆ ಒಣಗ ಹಾಕೋದು ಆ ಥರ ಎಲ್ಲ ಮಾಡಂಗೇ ಇಲ್ಲ, ಫೈನ್ ಬೀಳುತ್ತೆ. ಅದರಿಂದ ಬಟ್ಟೆ ಎಲ್ಲ ಟ್ರೈ ಮಾಡಿ ಡೈರೆಕ್ಟ್ ತಂದಿಟ್ಕೊಳ್ಳೋದು, ಆಚೆ ಎಲ್ಲ ಒಣಗ ಹಾಕೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಯೂಶಲಿ ಮೂವ್ ಇನ್ ಆದಾಗ ಏನೇನು ಅಮ್ಯುನಿಟೀಸ್ ಅವರೇ ಕೊಟ್ಟಿದ್ರೆ, ಫ್ರಿಡ್ಜ್ ಇರುತ್ತೆ. ಫ್ರಿಡ್ಜ್ ಅಂತೂ ತುಂಬಾ ಕಾಮನ್, ಅವರೇ ಡಿಫಾಲ್ಟ್ ಕೊಟ್ಟಿರ್ತಾರೆ. ಸೊ ಒಂದು ಫ್ರಿಡ್ಜ್, 2 door ಫ್ರಿಡ್ಜ್ ಚೆನ್ನಾಗಿರೋದೇನೆ. ಅಂಡ್ ಒಂದು ಓವನ್ ಯೂನಿಟ್, ಅದರಲ್ಲಿ ಇಂಡಕ್ಷನ್ ಕಾಯಿಲ್ಸ್ ಕೂಡ ಇರುತ್ತೆ, 4 ಬರ್ನರ್ಸ್ ಇರೋ ಥರದ್ದು. ಸೊ 4 ಇಂಡಕ್ಷನ್ ಕಾಯಿಲ್ಸ್ ಅಂಡ್ 1 ಓವನ್, ಇದು ಫುಲ್ ಒಂದು ಯೂನಿಟ್ ಆಗಿ ಅವೈಲೇಬಲ್ ಇರುತ್ತೆ. ಯೂಶಲಿ ಅದನ್ನು ಅವರೇ ಇನ್ಸ್ಟಾಲ್ ಮಾಡಿಬಿಟ್ಬಿಟ್ಟಿರ್ತಾರೆ. ಅದು ಬಿಟ್ರೆ ಮೈಕ್ರೋವೇವ್ ಹೊಸದ್ರಲ್ಲಿ ಕೊಡ್ತಾರೆ, ನಾವು ಏನಾದ ಕೊಟ್ಟಿರ್ಲಿಲ್ಲ, ಸೊ ನಾವೇ ಎಕ್ಸ್ಟ್ರಾ ಬೈ ಮಾಡ್ಬೇಕಾಯ್ತು. ಅಂಡ್ ಅದು ಬಿಟ್ರೆ ವಾಷರ್ ಅಂಡ್ ಡ್ರೈಯರ್ ಯೂನಿಟ್ಸ್, ಅದು ಯೂನಿಟ್ ಇದೆ, ಬೇಕಂದ್ರೆ ನಾವೇ ಇನ್ಸ್ಟಾಲ್ ಮಾಡ್ಕೋಬಹುದು. ಬಟ್ ನಮ್ದು ಶೇರ್ಡ್ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಲಾಂಡ್ರಿ ಯೂನಿಟ್ ಅಂತಾನೆ ಇದೆ. ಸೊ ಅದನ್ನ ನಾವು ವೆರಿ ಮಿನಿಮಲ್ ಫೀಗೆ ಯೂಸ್ ಮಾಡ್ಕೋಬಹುದು. ಸೊ ವಾಷಿಂಗ್ ಒಂದು $2, ಡ್ರೈಯಿಂಗ್ ಒಂದು $2 ಮಾಡಿದ್ರೆ ಎಲ್ಲ ಲಿಟರಲಿ 2 hours ಅಲ್ಲಿ ಲಾಂಡ್ರಿ ಮುಗ್ದೋಗುತ್ತೆ. ಸೊ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವೇನು ತಗೊಂಡಿಲ್ಲ. ಯೂಶಲಿ ಪರ್ಮನೆಂಟ್ ಹೌಸ್ ಇದ್ರೆ ಅವ್ರು ಪ್ರಿಫರ್ ಮಾಡ್ತಾರೆ, ಅಥವಾ ಕಿಡ್ಸ್ ಅವರು ಎಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ನಿಮಗೆ ಲಾಂಡ್ರಿ ಮಾಡ್ತೀರಾ ಮೋರ್ ಫ್ರೀಕ್ವೆಂಟ್ ಆಗಿ. ನಾವು ಇಬ್ಬರೇ ಇರೋದ್ರಿಂದ ಇನ್ನೂ ಅಷ್ಟು ನೆಸೆಸಿಟಿ ಇಲ್ಲ. ಸೊ ಅದು ಲಾಂಡ್ರಿ ಬಂದ್ಬಿಟ್ಟು. ಅದು ಬಿಟ್ಟರೆ ಇನ್ನು ಬೇರೆ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಅಂತ ಅಂದರೆ ವೈಫೈ ಅಂತೂ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು, ಅದು ನಾಟ್ ಇನ್ಕ್ಲೂಡೆಡ್. ಸೊ ದೀಸ್ ಆರ್ ಆಲ್ ಅಡಿಷನಲ್ ಅಮ್ಯುನಿಟೀಸ್ ಅನ್ನೋ ಥರ. ಆ್ಯಂಡ್ ಎಲೆಕ್ಟ್ರಿಸಿಟಿ ಯೂಸೇಜ್ ಇಲ್ಲಿ ಮೇನ್ಲಿ ಏನಕ್ಕೆ ಅಂತಂದರೆ, ನಾವು ಸೆಂಟ್ರಲೈಸ್ಡ್ ಏರ್ ಕಂಡೀಷನಿಂಗ್ ಇದೆ ಇಲ್ಲಿ. ಎಕ್ಸ್ಟ್ರೀಮ್ ಸಮ್ಮರ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ವಿಂಟರ್ ಇರೋದ್ರಿಂದ
ಸಮ್ಮರ್ಗೆ ಎ ಸಿ ಬೇಕು, ವಿಂಟರ್ಗೆ ಹೀಟರ್ ಬೇಕು. ನಮಗೆ ಅದಿಲ್ಲದೆ ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್ ಕಳಿಯೋಕ್ಕೆ ಆಗಲ್ಲ ಅನ್ಸುತ್ತೆ. ಒಂದು 2 months ಏನೋ ಅಷ್ಟೇ ಅದಕ್ಕೆ ಕೆಲಸ ಇಲ್ಲ ಪಾಪ, ವರ್ಷ ಪೂರ್ತಿ ನಡೀತಾನೆ ಇರುತ್ತೆ ಅದರದೇ ಸೌಂಡ್. ಅದೇ ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಎಕ್ಸ್ಪೆನ್ಸ್ ಆಲ್ಸೋ. ಸೊ ಅದು ಒಂದು ಬರುತ್ತೆ, ಅದೊಂದು ಎಕ್ಸ್ಟ್ರಾ ಅಡಿಷನಲ್. ಅದು ಬಿಟ್ರೆ ಗಾರ್ಬೇಜ್ ಡಿಸ್ಪೋಸಲ್. ಇನ್ನು ಗಾರ್ಬೇಜ್ ಡಿಸ್ಪೋಸಲ್ ಅಂತ ಅಂದ್ಬಿಟ್ಟು ಇದೆ. ಕಸ ಎಲ್ಲ ನಾವಿಲ್ಲೇ ಬಿಸಾಕ್ಬೋದು. ಇನ್ ದ ಸೆನ್ಸ್ ಎಲ್ಲ ಅಲ್ಲ, ವೆಟ್ ವೇಸ್ಟ್, ವೆಟ್ ವೇಸ್ಟ್ ನ ಈಗ ರೈಸ್ ಇರ್ಬೋದು ಅಥವಾ ವೆಜಿಟೇಬಲ್ಸ್ ಇರ್ಬೋದು, ಅದೆಲ್ಲ ಊಟ ಮಾಡಿ ಮಿಕ್ಕಿರುತ್ತಲ್ಲ ಸಾಫ್ಟ್ ಇರೋದನ್ನ ಇಲ್ಲೇ ಗಾರ್ಬೇಜ್ ಡಿಸ್ಪೋಸಲ್ ಹಾಕ್ಬಿಟ್ಟು ಒಳ್ಳೆ ಮಿಕ್ಸಿ ತರ ಮಾಡ್ಬೋದು. ಗ್ರೈಂಡ್ ಒಳ್ಳೆ ಮಿಕ್ಸಿ ತರ ಇರುತ್ತೆ. ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಸಿಂಕ್ ಅಲ್ಲೇ ಆನ್ ಮಾಡಿದ್ರೆ ಗ್ರೈಂಡ್ ಆಗಿ ಎಲ್ಲ ಡಿಸ್ಪೋಸ್ ಆಗ್ಬಿಡುತ್ತೆ. ಚೆನ್ನಾಗಿದೆ ಸಿಸ್ಟಮ್ ಅದೊಂದು. ಅಂಡ್ ಡಿಶ್ ವಾಷರ್, ಡಿಶ್ ವಾಷರ್ ಒಂದು ಅವರೇ ಇನ್ಸ್ಟಾಲ್ ಮಾಡ್ಕೊಟ್ಟಿರ್ತಾರೆ. ಫ್ಯಾಮಿಲಿ ಆಫ್ 4 ಯೂಶಲಿ ಎಷ್ಟು ನಿಮ್ ತಟ್ಟೆ ಲೋಟ ಎಲ್ಲ ಏನೇನು ಹಾಕ್ಬೋದು ಆನ್ ಡೈಲಿ ಬೇಸಿಸ್ ಮುಗಿಸ್ಬೋದು. ನಾವು 2-3 days ಒನ್ಸ್ ಯೂಸ್ ಮಾಡ್ತೀವಿ. ಸೊ ಡಿಶ್ ವಾಷರ್ ಒಂದು ಪ್ರೀ ಇನ್ಸ್ಟಾಲ್. ಸೊ ಇದು ಯೂಶಲಿ ಮೋಸ್ಟ್ ಆಫ್ ದ ಅಪಾರ್ಟ್ಮೆಂಟ್ಸ್ ಫಾಲೋ ಮಾಡೋ ಮಾಡೆಲ್ ಇದು. ಸೊ ಯಾವ್ದು ಮುಂಚೆನೆ ಬರುತ್ತೆ, ಯಾವ್ದು ಮುಂಚೆನೆ ಬರಲ್ಲ ಅಂತ ಒಂದು ಹೇಳಿದೀನಿ. ಬಟ್ ಅಗೇನ್ ಇಟ್ ಡಿಫರ್ಸ್. ಸ್ವಲ್ಪ ಕೆಲವು ಇದು ಹೈಟೆಕ್ ಅಪಾರ್ಟ್ಮೆಂಟ್ಸ್ ಅಂತಾರೆ, ಅದು ಏನದು ಲಕ್ಸುರಿ ಅಪಾರ್ಟ್ಮೆಂಟ್ಸ್. ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇನ್ನೂನು ಅಮ್ಯುನಿಟೀಸ್ ಇರುತ್ತೆ. ಸೊ ಇವಾಗ ಮೇನ್ ಪಾರ್ಟ್ ಬರೋಣ. ನಂಬರ್ಸ್, ನೀವು ಕಾಯ್ತಾ ಇರೋ ಮೇನ್ ಪಾರ್ಟ್ ಬರೋಣ. ನಮ್ಮ ಮನೆಯ ಬಾಡಿಗೆ ಎಷ್ಟು? ಸೊ ನಂಬರ್ಸ್ ಅಲ್ಲಿ ರನ್ ಮಾಡಬೇಕು ಅಂತ ಅಂದ್ರೆ ಆಕ್ಚುಲಿ ಅಪ್ರಾಕ್ಸಿಮೇಟ್ಲಿ 1200 ಇಂದ ನಾವು ಶುರು ಮಾಡಿದ್ದು ಈ ಅಪಾರ್ಟ್ಮೆಂಟ್. ಸೊ 1200 ನೀವು ಅಪ್ರಾಕ್ಸಿಮೇಟ್ ಆಗಿ ತಗೋತೀರಾ ಅಂತ ಅಂದ್ರೆ ಆಲ್ಮೋಸ್ಟ್ 1.25 ಲಕ್ಷ ಅನ್ನೋ ತರಾನೇ ಬರುತ್ತೆ. ದಟ್ ಈಸ್ ಓನ್ಲಿ ರೆಂಟ್. ನಮ್ಗೆ ಅದು ಬಿಟ್ಟು ಬೇರೆ ಅಡಿಷನಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಒನ್ ಇಸ್ ಗಾರ್ಬೇಜ್ ಡಿಸ್ಪೋಸಲ್, ಅದೇ ರೆಂಟ್ ರಿಲೇಟೆಡ್. ಎಸ್ ಕರೆಕ್ಟ್. ಇದೆಲ್ಲ ಜಸ್ಟ್ ಮನೆ, ಜಸ್ಟ್ ಮನೆ ರಿಲೇಟೆಡ್. ಅದರ್ ಎಕ್ಸ್ಪೆನ್ಸಸ್ ಅಂದ್ರೆ ಅದು ಇನ್ನೂ ಜಾಸ್ತಿ ಬೇರೆ ಇದೆ. ಇಟ್ಸ್ ಓನ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನೇನ್ ಬೇಕಾಗುತ್ತೆ, ಮನೆ ರಿಲೇಟೆಡ್ ಎಷ್ಟು ಖರ್ಚಾಗುತ್ತೆ, ಮನೆ ಬಾಡಿಗೆ ಸಮೇತನೇ ಎಷ್ಟು ಖರ್ಚಾಗುತ್ತೆ ಅನ್ನೋದು ಅಷ್ಟೇ ಇವಾಗ ಎಕ್ಸ್ಪ್ಲೈನ್ ಮಾಡೋದು. ಸೊ ರೆಂಟ್ 1200, ಪೆಸ್ಟ್ ಕಂಟ್ರೋಲ್ ಒಂದು $20, ಗಾರ್ಬೇಜ್ ಡಿಸ್ಪೋಸಲ್ ಒಂದು $20. ಇದಿಷ್ಟು ಸೇರ್ಸಿದ್ರೆ ಇದೇ ಒಂದು 1300 ಆಗೋಯ್ತು. ಸೊ ಇದನ್ನ ಸೈಡ್ಗೆ ಇಟ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ವೈಫೈ ನಮ್ಗೆ ಬರುತ್ತೆ. ವೈಫೈ ಇಲ್ಲದೆ ಇರೋಕ್ಕೆ ಆಗೋದಿಲ್ಲ. ಅದು ನಮ್ದು $65 ಇದೆ, ಬಟ್ ಅನ್ಲಿಮಿಟೆಡ್ ಥರ ಇದೆ. ಅದೊಂದು $60. ಎಲೆಕ್ಟ್ರಿಸಿಟಿ ಇದೇ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೆನ್ಸು. ಯಾಕೆ ಅಂತ ಅಂದರೆ ನಮ್ಮದು ಹಾಟ್ ವಾಟರ್ ಇರೋದು, ನಾವು ಹೀಟಿಂಗ್ ಕಾಯಿಲ್ಸ್, ನಮ್ಮದು ಓವೆನ್ನು, ಏರ್ ಕಂಡೀಷನಿಂಗ್ ಸಿಸ್ಟಮ್, ಇದೆಲ್ಲದೂ ಎಲೆಕ್ಟ್ರಿಸಿಟಿ ಮೇಲೆ ರನ್ ಆಗೋದು. ಸೊ ಅದ್ರದ್ದು ಬೇಸ್ಡ್ ಆನ್ ಅವರ್ ಮಂತ್ಲಿ ಯೂಸೇಜ್ ಮೇಲೆ ಹೋಗುತ್ತೆ. ಮಂತ್ಲಿ ಯೂಸೇಜ್ ಅಗೇನ್ ಸಮ್ಮರ್ ಅಲ್ಲಿ ಎ ಸಿ ಜಾಸ್ತಿ ಯೂಸ್ ಮಾಡ್ತೀವಿ, ವಿಂಟರ್ ಅಲ್ಲಿ ಹೀಟರ್ ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ನಾನೊಂದು ಅಪ್ರಾಕ್ಸಿಮೇಟ್ ಆಗಿ ಹೇಳಬೇಕು ಅಂತಂದ್ರೆ 150 ಹತ್ರ ಬರುತ್ತೆ. ಸೊ 150 ಅಂತ ಅಂದ್ರೆ ಇದೇ ಒಂದು 15,000 ಏನೋ ಆಗುತ್ತೆ ಅನ್ಸುತ್ತೆ. ಸೊ ಓವರ್ ಆಲ್ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ಒಂದು 1400-500 ರೇಂಜ್ ಅಲ್ಲಿ ಬರ್ತೀವಿ. ಸೊ ದಿಸ್ ಇಸ್ ಜಸ್ಟ್ ರೆಗ್ಯುಲರ್ ಎಕ್ಸ್ಪೆನ್ಸ್. ಇದು ಏನು ಇನ್ಕ್ಲೂಡ್ ಇಲ್ಲ, ನಥಿಂಗ್ ಲೈಕ್ ಕಾರ್, ಗ್ರೋಸರೀಸ್ ಏನಿಲ್ಲ, ಜಸ್ಟ್ ಮನೆದೇನೆ ಅಷ್ಟು ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ ರುಪೀಸ್ ಅಲ್ಲಿ 1.5 ಲಕ್ಷ ಅಂತ ಹೇಳ್ಬೋದು. ಸೊ ಅಪಾರ್ಟ್ಮೆಂಟ್ಗೆ ಒಂದು ತಿಂಗಳಿಗೆ ನಾವು 1.5 ಲಕ್ಷ ಖರ್ಚು ಮಾಡ್ತೀವಿ. ಸೊ ಇದು ಬೇಸಿಕಲಿ ಲೈಕ್ ನಾರ್ಮಲ್ ಆವರೇಜ್ ಅಪಾರ್ಟ್ಮೆಂಟ್ಸ್ಗೆ ಈ ತರ ಇರುತ್ತೆ ಇಲ್ಲಿ ರೆಂಟ್ಗಳು. ಬಟ್ ನಾವಿರೋದು ಆಕ್ಚುಲಿ ತುಂಬಾ ಕನ್ವೀನಿಯಂಟ್ ಜಾಗದಲ್ಲಿ. ಸೊ ಅದನ್ನ ನಾವು ಲಿಟ್ರಲಿ ನಾವು ಅದನ್ನೇ ಲಕ್ಸುರಿ ಆಗಿ ನೋಡ್ತಾ ಇದೀವಿ. ನಮ್ಗೆ ಗ್ರೋಸರೀಸ್ ಅದು ಇದು ಎಲ್ಲ ವೆರಿ ನಿಯರ್ ಬೈ. ಹಿಂದ್ಗಡೆನೆ ಒಂದು ಸೂಪರ್ ಮಾರ್ಕೆಟ್ ಇದೆ. ಸೊ ನಮ್ಗೆ ಆ ವಿಷಯದಲ್ಲಿ ನೋಡಿದಾಗ ವಿ ಆರ್ ವೆರಿ ಲಕ್ಕಿ. ಪಾರ್ಕಿಂಗ್ ಸ್ಪಾಟ್ಸ್ ಆಕ್ಚುಲಿ ಅದೊಂದು ಮತ್ತೆ ಅನ್ಸುತ್ತೆ. ಪಾರ್ಕಿಂಗ್ ನಮ್ಗೆ ತುಂಬಾ ಚೆನ್ನಾಗಿದೆ. ಅದೊಂದು ತುಂಬಾ ಬಿಗ್ ಪ್ರಾಬ್ಲಮ್ US ಅಲ್ಲಿ. ನಿಮ್ಗೆ ನಿಮ್ ಕಾರೇ ಒಂದು ಬಿಗ್ಗೆಸ್ಟ್ ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ. ಸೊ ಪಾರ್ಕಿಂಗ್ ಸ್ಪಾಟ್ ಎಸ್ಪೆಷಲಿ ನಾವಿರೋ ಸಿಟಿಲಿ ಅಷ್ಟು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಬೇಕು ನಿಮ್ಗೆ ಡೆಡಿಕೇಟೆಡ್ ಸ್ಪಾಟ್ ಅಂತ $50-60 ತಗೋತಾರೆ. ನಾವೇನ್ ತಗೊಂಡಿಲ್ಲ, ಯಾಕಂದ್ರೆ ಫ್ರೀ ಪಾರ್ಕಿಂಗ್ ತುಂಬಾ ಇದೆ, ಅದನ್ನ ಯೂಸ್ ಮಾಡ್ಕೊಂತೀವಿ. ಅಂಡ್ ಇನ್ನೊಂದು ಹೇಳದ್ ಮರ್ತೀವಿ, ನಾವಿರೋ ಕಮ್ಯುನಿಟಿಲೇ ಅರೌಂಡ್ ಲೈಕ್ 400 ಮನೆಗಳಿದೆ. 300 to 400 ಅಪಾರ್ಟ್ಮೆಂಟ್ಸ್ ಇದೆ. 1 BHK ಇರುತ್ತೆ, 2 BHK ಅದೆರಡೇ ಇರೋದು. 3 ಇಲ್ಲ, 1 and 2 BHK ಅಪಾರ್ಟ್ಮೆಂಟ್ಸ್ ಇರೋದು. ತುಂಬಾ ಒಳ್ಳೆ ಕಮ್ಯುನಿಟಿ. ನಮ್ಗೆ ಅಮ್ಯುನಿಟೀಸ್ ತುಂಬಾ ಚೆನ್ನಾಗಿದೆ. ಲೈಕ್ ಮನೆ ಬಿಟ್ಟು ಜಿಮ್ ಇದೆ, ನಮ್ಗೆ ಪೂಲ್ ಇದೆ, ಅದೆಲ್ಲ ಅಮ್ಯುನಿಟೀಸ್. ವಾಕ್ ಮಾಡಕ್ಕಂತೂ ಲಿಟ್ರಲಿ ಎಷ್ಟು ದೊಡ್ಡ ಸ್ಪೇಸ್. ಯೂಶುವಲಿ ಇಲ್ಲೆಲ್ಲ ಅದೇ ತರ ಜಾಗ ತುಂಬಾ ಜಾಸ್ತಿ ಇರುತ್ತೆ. ನಾವು ವಾಕ್ ಎಲ್ಲ ಮಾಡ್ಬೇಕಂದ್ರೆ ಲಿಟ್ರಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ನೀಟಾಗಿ ವಾಕ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಪೂಲ್ ಔಟ್ಡೋರ್ ಪೂಲ್ ಇರೋದು. ಸಮ್ಮರ್ ಸೊ ವರ್ಷದಲ್ಲಿ ಒಂದು 4-5 ಮಂತ್ ಅಷ್ಟೇ ಸಿಗೋದು. ಅದು ಎಲ್ಲ ಮೂರತ್ತು ಮಕ್ಕಳೇ ಆಟ ಆಡ್ತಾ ಇರ್ತಾರೆ. ಸೊ ನಮ್ಗೆ ನಾವು ತುಂಬಾ ಎಲ್ಲ ಫ್ಯಾಮಿಲಿ ಎಲ್ಲ ಮಕ್ಕಳು ಜಾಸ್ತಿ ಇರ್ತಾರೆ. ಅಂಡ್ ಆಲ್ಸೋ ಟೈಮು ಸೆಟ್ ಆಗಲ್ಲ.
ಬಟ್ ಅದನ್ನು ಲಿಟರಲಿ ಡಿಪೆಂಡ್ಸ್ ಆನ್ ಲೈಕ್ ಈ ಸಲ ನಮ್ಗೆ ಕೋಲ್ಡ್ ಜಾಸ್ತಿನೇ ಇತ್ತು. ನಮ್ಗೆ ಸಿಕ್ಕಿದೆ ಕಮ್ಮಿ ಟೈಮ್, 2 months ಆಲ್ರೆಡಿ ಫಾಲು ಶುರು ಆಗೋಯ್ತು. 2-3 months ಅಷ್ಟೇ ಪೂಲ್ ಓಪನ್ ಇರುತ್ತೆ ವರ್ಷದಲ್ಲಿ. ಜಿಮ್ ಒಂದು ಯೂಸ್ ಮಾಡಕ್ ಟ್ರೈ ಮಾಡ್ತೀವಿ, ಅಗೇನ್ ನಾಟ್ ಕನ್ಸಿಸ್ಟೆಂಟ್, ಬಟ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ನಾವು ಸೋಮಾರಿಗಳಷ್ಟೇ, ಹೋಗ್ಬೇಕು, ನಾಳೆಯಿಂದ ಹೋಗ್ಬೇಕು ಆಯ್ತಾ. ತುಂಬಾ ದಿನ ಹೋಗ್ಬಿಟ್ಟಿದೆ, ಜಿಮ್ಗೆ ಹೋಗ್ತೀವಿ ನಾಳೆಯಿಂದ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ, ಎಲ್ಲಾನು ಕವರ್ ಮಾಡಿದೀವಿ. ಬೇಸಿಕ್ ಆವರೇಜ್ ಅಪಾರ್ಟ್ಮೆಂಟ್ ರೆಂಟು ಹೆಂಗಿರುತ್ತೆ ಅಂತ, ನಮ್ಮನೆ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದೀವಿ, ಇಷ್ಟು ಕಟ್ತೀವಿ ತಿಂಗಳಿಗೆ ಅಂತ. ಇದೇ ತರ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ, ಯಾವ್ಯಾವ ತರ ಬೇಕು ಅನ್ಕೋತೀರಾ ನಮ್ಮಿಂದ ವಿಡಿಯೋಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನೆಕ್ಸ್ಟ್ ಇಂದ ವಿಲ್ ಟ್ರೈ ದಟ್. ಇನ್ಫಾರ್ಮೇಶನ್ ವಿಡಿಯೋಸ್ ಯಾವ ರಿಲೇಟೆಡ್ ಬೇಕು, ನಂತರ ಈ ಫಾರ್ಮ್ಯಾಟ್ ಇಷ್ಟ ಆಯ್ತು ಅಂದ್ರೆ ಸಜೆಸ್ಟ್ ಮಾಡಿ. ಆಮೇಲೆ ನೀವು ಯಾವ ತರ ಮಾಡ್ಬೋದು ಅಂತಾನು ಸಜೆಸ್ಟ್ ಮಾಡ್ಬೋದು, ಯಾವ ವಿಡಿಯೋಸ್ ಮಾಡಿದ್ರೆ ನಾವು ಚೆನ್ನಾಗಿರುತ್ತೆ ಅಂತ. ಅಂಡ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ ಅನ್ಸುತ್ತೆ. Then see you. Thank Thanks you for watching. Bye.